ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವೀಣಾ. ಇವತ್ತು ಬಂದು ಒಂದು ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ ಹೇರ್ ಡ್ಯಾಂಡ್ರಫ್ಗೆ. ಇದಕ್ಕೆ ನಾನು ತೊಗೊಂಡಿರೋದು 2 ಪೀಸ್ ಆಲೋವೆರಾ, ಹಾಗೆ ಹಾಫ್ ಲೆಮನ್ನು ಮತ್ತು ಕರ್ಬೇವಿನ ಸೊಪ್ಪು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಇದ್ದರೆ ಅದನ್ನು ಕೂಡ ತೊಗೋಬೋದು. ನಾನು ಆಗಲೇ ಅಲ್ಲಿ ಸೈಡಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಮೊದಲು ಇಲ್ಲಿ ಅಲೋವೆರಾ ಜೆಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇದು ಗಿಡದಿಂದ ಕಿತ್ಕೊಂಡು ಬಂದು 1-2 ನಿಮಿಷ ಇದನ್ನು ನೀರಲ್ಲಿ ಇಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಅದು ಕಹಿ ಅಂಶ ಎಲ್ಲ ಆಚೆ ಹೋಗುತ್ತೆ. ಸೊ ಅದಾದಮೇಲೆ ಈ ಥರ 2 ಸೈಡು ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ ಗಿಡ ಇಲ್ಲ ಅಂತ ಹೇಳಿದ್ರೆ ನಾವು ಯಾವುದಾದ್ರೂ ಸ್ಟೋರಿಂದ ತಂದಿರೋದಾದರೂ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಜೆಲ್ನ ಪ್ರಿಪೇರ್ ಮಾಡಿ ಇದಕ್ಕೆ ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಏನಾದರೂ ಸ್ವಲ್ಪ ಇರ್ಚಿಂಗ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಕೂಡ ಅಂದರೂ ಸಾಲ್ವ್ ಆಗುತ್ತೆ ಅಂತೇಳಿ. ಹಾಗೆ ಲೆಮನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ತಲೆಯಲ್ಲಿರೋದು ಡ್ಯಾಂಡ್ರಫ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ಇದನ್ನು ಕೂಡ ನಾನು ಹೋಮ್ ರೆಮಿಡಿನ ಯೂಟ್ಯೂಬಲ್ಲೇ ನಾನು ಚೆಕ್ ಮಾಡಿದ್ದು. ತುಂಬ ಜನ ಕಮೆಂಟ್ಸ್ನ ಚೆಕ್ ಮಾಡಿ ಆ್ಯಂಡ್ ಅದಕ್ಕೆ ಬಂದಿರೋ ವ್ಯೂಸ್ನ ಚೆಕ್ ಮಾಡಿ ಸೊ ನಾನು ಕೂಡ ಒಂದ್ಸಲ ಯೂಸ್ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದನ್ನು ನಾನು ಮಾಡ್ತಿರೋದು ಸೆಕೆಂಡ್ ಟೈಮ್ ಅಂತ. ಅಂದರೆ ಇವಾಗ ರೆಗ್ಯುಲರಾಗಿ ಮಾಡೋದಕ್ಕಾಗಲ್ಲ. ಇದನ್ನು ರೆಮಿಡೀಸ್ ಅಂದರೆ ಒಂದು ವೀಕ್ಲಿ ಒನ್ಸು ಅಥವಾ 15 ಡೇಸ್ ಒನ್ಸು ನಮಗೆ ಫ್ರೀ ಟೈಮಲ್ಲಿ ಸೊ ಇದನ್ನು ಅಪ್ಲೈ ಮಾಡಿದ ಮೇಲೆ ಒಂದು 2 ಅವರ್ಸ್ 3 ಅವರ್ಸ್ ಬಿಟ್ಟಾದರೂ ನಾವು ಹೇರ್ ವಾಶ್ ಮಾಡ್ಕೊಬೋದು. ಹಾಫ್ ಆನ್ ಅವರ್ಗೆ ವಾಶ್ ಮಾಡಬೇಕು ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಅಥವಾ ಯಾರಾದರೂ ಕಲರಿಂಗ್ ಮಾಡಿಸಿದ್ದೀರಾ ಅಂತ ಹೇಳಿದ್ರೆ, ಅಥವಾ ಇವಾಗ ಮೆಹಂದಿ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀವಿ. ಸೊ ಮೆಹಂದಿ ಈ ಥರದ್ದು ಏನಾದರೂ ಕಲರ್ ಹಾಕಿದ್ದು ಆ ವೀಕಲ್ಲೇ ಇದನ್ನು ಅಪ್ಲೈ ಮಾಡಬೇಡಿ. ಏನಕ್ಕೆ ಅಂತ ಅಂದರೆ ಇದನ್ನು ನಾವು ತಲೆಯಲ್ಲೇ ಬಿಟ್ಟಿರೋದ್ರಿಂದ ಹಾಕಿ ಒಂದು ಹಾಫ್ ಆನ್ ಅವರು ಸೊ ಕಲರಿಂಗ್ ಏನು ಮಾಡಿರ್ತೀವಿ ಅದು ಕಂಪ್ಲೀಟ್ ರಿಮೂವ್ ಆಗುತ್ತೆ. ಸೊ ಇದನ್ನು ಮಾಡಿದ ಮೇಲೆ ಬೇಕಂದರೆ ನೀವು ಮೆಹಂದಿ ಯೂಸ್ ಮಾಡ್ತಿದ್ದೀರಾ ಅಥವಾ ಕಲರಿಂಗ್ ಯೂಸ್ ಮಾಡ್ತಾಯಿದ್ದೀರಾ ಅದನ್ನು ಬೇಕಂದರೆ ಮಾಡ್ಕೋಬೋದು. ಅಂದರೆ ಇದನ್ನು ಯೂಸ್ ಮಾಡಿ ಇನ್ನೊಂದು 2 ಡೇಸ್ ಬಿಟ್ಟು ಅದನ್ನು ಕಲರಿಂಗ್ ನೀವು ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಇದು ಕೂದಲಲ್ಲೇ ಬೆಟ್ಟಿರೋದ್ರಿಂದ ಸೊ ನಾವೇನಾದರೂ ಕಲರಿಂಗ್ ರಿಲೇಟೆಡ್ ಏನಾದರೂ ಹಾಕಿದರೆ ಅದು ರಿಮೂವ್ ಆಗುತ್ತೆ ಅಷ್ಟೇ. ಪ್ರಾಬ್ಲಮ್ ಏನಿಲ್ಲ, ಬಟ್ ಅದು ರಿಮೂವ್ ಆಗುತ್ತೆ. ಆ್ಯಂಡ್ ಮತ್ತೆ ನೀವು ಹೇರ್ ಕಲರಿಂಗ್ ಮಾಡ್ಕೋಬೇಕಾಗತ್ತೆ ಅಂಥೇಳಿ ವೈಟ್ ಹೇರ್ಸ್ಗೆ ಏನಾದರೂ ಮೆಹಂದಿ ಅಪ್ಲೈ ಮಾಡ್ತಿದ್ರೆ. ಸೊ ಡ್ಯಾಂಡ್ರಫ್ ರಿಲೇಟೆಡ್ ಬಂತು ಅಂದರೆ ನಾನು ಹೇಳಿದಲ್ವ, ಇದು ನನ್ನ ಸೆಕೆಂಡ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಸೊ ಫಸ್ಟ್ ಟೈಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇರ್ಚಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಆ ಥರದ್ದೇನೂ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಮೊದಲನೇ ಸಲ ನಾನು ಹಾಕ್ಕೊಂಡಾಗ ಬೇವಿನ ಸೊಪ್ಪೇನ ಆ್ಯಡ್ ಮಾಡಿರಲಿಲ್ಲ, ಬಟ್ ಈ ಟೈಮು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇರ್ಚಿಂಗ್ ಏನಾರು ಇತ್ತು ಅಂದರೆ ರಿಮೂವ್ ಆಗಲಿ ಹೋಗಲಿ ಅಂತ ಹೇಳಿ. ಸೊ ಈ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಇದು 99% ಅಲ್ಲ 100% ವರ್ಕ್ ಆಗುತ್ತೆ. ಚೆಕ್ ಮಾಡಿ. ಇವಾಗ ನಾವು ಶಾಂಪೂ ಮಾಡ್ಬೇಕಾದ್ರೆ ಏನಾದರೂ ಹಿಂಗೆ ಕೆರೆದ್ರೆ ರೂಟ್ಸಲ್ಲಿ ವೈಟ್ಗೆಲ್ಲ ಬರ್ತಾಯಿತ್ತು. ಸೊ ಇದನ್ನು ಯೂಸ್ ಮಾಡಿದ ಮೇಲೆ ನನಗೆ ಆ ಥರ ಸ್ಟಾಪ್ ಆಗಿದೆ. ಡ್ಯಾಂಡ್ರಫ್ ಅನ್ನೋದಕ್ಕಿಂತ ವೈಟಿಗೆ ಏನು ನಮಗೆ ಹೇರ್ ರೂಟ್ಸಲ್ಲಿ ಬರುತ್ತೋ ಸೊ ಅದು ಕಂಪ್ಲೀಟ್ ರಿಮೂವ್ ಆಗಿದೆ. ಸೊ ಆಫ್ಟರ್ ದ ಹೇರ್ ವಾಶ್ ಅದು ಜೆಲ್ಲಿಂದು ಅಲ್ಲಲ್ಲಿ ಒಂದೊಂದು ಪೀಸ್ ಕಾಣಿಸ್ತದೆ, ಅದು ಹಿಂಗೆ ಕೋಮ್ ಮಾಡಿದ್ಮೇಲೆ ಹೋಗುತ್ತೆ. ಸೊ ಈ ರೆಮಿಡಿನ ನೀವು ಟ್ರೈ ಮಾಡಿ. ಸೊ ಲಾಸ್ಟು 1-2 ರೆಮಿಡೀಸ್ನ ಶೇರ್ ಮಾಡಿದ್ದೀನಿ ರಿಲೇಟೆಡ್ಡು ಹೇರ್ ಫಾಲ್ ಅಥವಾ ಹೇರ್ ಇದಕ್ಕೇ. ಸೊ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.